ಮೋದಿ ಸೂಪರ್ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವಾನ್. ಭಾರತ ಕಂಡು ಕೇಳರಿದ ರೀತಿಯಲ್ಲಿ ಬದಲಾಗ್ತಾ ಇದೆ. ನಿತ್ಯವೂ ಬದಲಾಗ್ತಿರುವಂತಹ ಭಾರತ ಇದೀಗ ಮಹಾ ನೆಗೆತ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಮಹಾ ಜಿಗಿತ ಜಿಗಿಯಲು ಸಜ್ಜಾಗಿದೆ. ಆದರೆ ಇಂಥದ್ದೊಂದು ಜಿಗಿತಕ್ಕೆ ಲಾಂಚ್ ಪ್ಯಾಡ್ ಆಗಿರೋದು ತಮ್ಮ ಸರ್ಕಾರದ 10 ವರ್ಷಗಳ ಸಾಧನೆ, 10 ವರ್ಷಗಳ ಅಭಿವೃದ್ಧಿ ಕೆಲಸ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಟಿವಿ9 ನೆಟ್ವರ್ಕ್ ಆಯೋಜಿಸಿದ್ದ ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ ಶೃಂಗಸಭೆಯಲ್ಲಿ ಭಾಗವಹಿಸಿದ ಮೋದಿ ತಮ್ಮ ಕನಸಿನ ಭಾರತ ಹೇಗೆ ಯೋಚಿಸುತ್ತೆ ಅಂತ ತಿರುಳನ್ನ ಬಿಡಿಸಿದ್ದಾರೆ. हर भारतीय को ये विश्वास है कि देश मजबूती से आगे बढ़ रहा है. हर भारतीय सोच रहा है मेरे लिए कुछ भी असंभव नहीं है. टीवी9 के दर्शक भी नोट करते होंगे, उससे भी कहीं ज्यादा बेहतर परफॉर्म करके हमने दिखाया है. भारत में हर दिन 2 नए कॉलेज खुले हैं. हर हफ्ते एक नई यूनिवर्सिटी खुली है. भारत में हर दिन 55 पेटेंट्स और 600 ट्रेडमार्क रजिस्टर किए गए हैं. भारत में हर दिन करीब 1.5 लाख मुद्रा लोन बांटे गए हैं. भारत में हर दिन 37 नए स्टार्टअप बने हैं. भारत में हर दिन 16,000 करोड़ रुपए के यूएई ट्रांजैक्शन हुए हैं. भारत में हर दिन 3 नए जन औषधि केंद्रों की शुरुआत हुई है. भारत में हर दिन 14 किलोमीटर रेलवे ट्रैक का निर्माण हुआ है. भारत में हर दिन 50,000 से अधिक एलपीजी गैस कनेक्शन दिए गए हैं. भारत में हर सेकंड एक नल से जल का कनेक्शन दिया गया है. भारत में हर दिन 75,000 लोगों को गरीबी से बाहर निकाला गया है. ನಿತ್ಯ 2 ಹೊಸ ಕಾಲೇಜು, ಪ್ರತಿ ವಾರ 1 ಹೊಸ ವಿಶ್ವವಿದ್ಯಾಲಯ, ಪ್ರತಿದಿನ 37 ಸ್ಟಾರ್ಟ್ಅಪ್, ದಿನವೊಂದಕ್ಕೆ 3 ಜನೌಷಧಿ ಕೇಂದ್ರ, ನಿತ್ಯವೂ 14 ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ನಿರ್ಮಾಣ, ಒಂದು ದಿನಕ್ಕೆ 50 ಹೊಸ ಎಲ್ಪಿಜಿ ಗ್ಯಾಸ್ ಸಂಪರ್ಕ. ಹೀಗೆ ಕಳೆದ 10 ವರ್ಷದಲ್ಲಿ ದಿನವೊಂದಕ್ಕೆ ಭಾರತದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಿದೆ ಅಂತ ಪ್ರಧಾನಿ ಮೋದಿ ಒಂದೇ ಉಸಿರಿನಲ್ಲಿ ಅದ್ಭುತವಾಗಿ ವಿವರಿಸಿದ್ರು. हमने तो हमेशा से ही गरीबी हटाओ के सिर्फ नारे सुने थे. किसने सोचा था कि 10 साल में 25 करोड़ लोग गरीबी से बाहर निकल आएंगे. लेकिन ये हुआ है और हमारी ही सरकार में हुआ है. ಹೀಗೆ ದಿನವೂ ಬದಲಾಗೋ ಭಾರತ ಮುಂದೊಂದು ದಿನ ಮಹಾ ಜಿಗಿತಕ್ಕೆ, ಮಹಾ ಬದಲಾವಣೆಗೆ ಸಾಕ್ಷಿಯಾಗಲಿದೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು ಪ್ರಧಾನಿ ಮೋದಿ. अगर आज दुनिया को लगता है कि भारत एक बड़ा लीप लेने के लिए तैयार है, तो उसके पीछे 10 साल का एक पावरफुल लॉन्च पैड है. ಟಿವಿ9 ನೆಟ್ವರ್ಕ್ ನಿಂದ ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ ಜಾಗತಿಕ ಶೃಂಗಸಭೆ. 10 ವರ್ಷಗಳ ಸಾಧನೆಯೇ ಭಾರತದ ಮಹಾಜಿಗಿತಕ್ಕೆ ಭದ್ರ ನೆಲೆಯಿಂದ ಪ್ರಧಾನಿ. ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ. ಭಾರತ ಇಂದು ಏನು ಯೋಚಿಸ್ತಿದೆ? ಭಾರತದ ಜಾಗತಿಕ ಮಟ್ಟದಲ್ಲಿ ಮಹಾಜಿಗಿತ ನೆಗೆಯಬೇಕು ಅಂದ್ರೆ ಏನ್ ಮಾಡಬೇಕು? ಇದೇ ವಿಷಯದ ಮೇಲೆ ಭಾರತದ ನಂಬರ್ 1 ನ್ಯೂಸ್ ನೆಟ್ವರ್ಕ್ ಟಿವಿ9 ಜಾಗತಿಕ ಶೃಂಗಸಭೆ ಆಯೋಜಿಸಿದೆ. ಭಾನುವಾರದಿಂದ ಆರಂಭವಾಗಿರೋ ಈ ಶೃಂಗಸಭೆಯಲ್ಲಿ ಸುಮಾರು 120 ದೇಶಗಳ ರಾಜಕೀಯ ನಾಯಕರು, ಆರ್ಥಿಕ ತಜ್ಞರು ಮತ್ತು ಮೇಧಾವಿಗಳು, ದೇಶದ ವಿವಿಧ ಕ್ಷೇತ್ರಗಳ ಗಣ್ಯರು, ರಾಜಕೀಯ ನಾಯಕರು, ಕ್ರೀಡಾಪಟುಗಳು, ಸಿನಿಮಾ ತಾರೆಯರು ಸೇರಿದಂತೆ ದಿಗ್ಗಜರು ಭಾಗಿಯಾಗಿದ್ರು. ತಮ್ಮ ತಮ್ಮ ಅನುಭವ, ಸಲಹೆಗಳನ್ನ ನೀಡಿದ್ರು.
ಟಿವಿ9 ನೆಟ್ವರ್ಕ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸೋಮವಾರ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ರು. ವಿಕಸಿತ ಭಾರತದ ದಿಕ್ಕುಗಳನ್ನ ತೆರೆದಿಟ್ರು. ಪ್ರಧಾನಿ ಮೋದಿ ಅವರಿಗಿಂತ ಮೊದಲು ಮಾತನಾಡಿದ ಟಿವಿ9 ಎಂಡಿ ಮತ್ತು ಸಿಇಒ ಬರುಣ್ ದಾಸ್ ಶೃಂಗಸಭೆ ಆಯೋಜನೆಯ ಉದ್ದೇಶವನ್ನ ವಿವರಿಸಿದ್ರು. ಪ್ರಧಾನಿ ಮೋದಿ ಅವರ ಗುಣಗಾನ ಮಾಡಿದ್ರು. Modi ji, you are not only the architect of a new India, but also someone who wishes to lay the foundation for the next 1000 years. I would like to share my 3 Modi mantras with you. The first is return on governance, the second is Modi multiplier, and the third is CDR. No, I'm not talking about corporate debt restructuring, but citizen DNA reset. ಬಳಿಕ ಸುದೀರ್ಘ 45 ನಿಮಿಷಕ್ಕೂ ಹೆಚ್ಚು ಹೊತ್ತು ಭಾಷಣ ಮಾಡಿದ ಪ್ರಧಾನಿ ಎಂದಿನಂತೆ ತಮ್ಮ ಸರ್ಕಾರದ ಸಾಧನೆಗಳನ್ನ ವಿವರಿಸಿದ್ರು. ಅಷ್ಟೇ ಅಲ್ಲ, ಟಿವಿ9 ಕಾರ್ಯವೈಖರಿ ಬಗ್ಗೆ ಪ್ರಧಾನಿ ಮೋದಿ ಶ್ಲಾಘನೆ ವ್ಯಕ್ತಪಡಿಸಿದ್ರು. मैं अक्सर भारत की डाइवर्सिटी की चर्चा करता रहता हूँ. इस डाइवर्सिटी को टीवी9 का न्यूज़ रूम आपकी रिपोर्टिंग टीम में बखूबी वो नजर आता है, ये रिप्रेजेंट करता है. टीवी9 के अनेक भारतीय भाषाओं में मीडिया प्लेटफॉर्म्स हैं. आप भारत की वाइब्रेंट डेमोक्रेसी उसके प्रतिनिधि भी हैं. ಹೀಗೆ ಟಿವಿ9 ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ ಮೋದಿ ತಮ್ಮ ಕನಸಿನ ಭಾರತ, ವಿಕಸಿತ ಭಾರತ, ಸಮೃದ್ಧ ಭಾರತ, ಪ್ರಗತಿಯ ಭಾರತದ ಕನಸುಗಳನ್ನ ತೆರೆದಿಟ್ರು. ತಮ್ಮ ಸರ್ಕಾರದ 10 ವರ್ಷಗಳ ಸಾಧನೆ ಏನು ಅನ್ನೋದನ್ನ ಹೇಳಿದ್ರು. ಹಿಂದಿನ ಸರ್ಕಾರಗಳ ವಿರುದ್ಧ ಮಾತಿನಲ್ಲೇ ಚಾಟಿ ಬೀಸಿದ್ರು. ಹಾಗಿದ್ರೆ ಟಿವಿ9 ನೆಟ್ವರ್ಕ್ ಆಯೋಜಿಸಿರುವ ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ ಕಾರ್ಯಕ್ರಮದಲ್ಲಿ ಪ್ರಧಾನಿ ಹೇಳಿದ್ದೇನೋ ತೋರಿಸ್ತೀವಿ ನೋಡಿ. ಭಾರತದಲ್ಲಿ ಸಾಮಾನ್ಯ ವ್ಯಕ್ತಿಗಳ ಜೀವನ ಚರಿತ್ರೆ ಇತಿಹಾಸ ಎಂದ ಪ್ರಧಾನಿ. ಜಾಗತಿಕವಾಗಿ ಭಾರತ ಇಂದು ವಿಶ್ವಗುರು ಸ್ಥಾನದಲ್ಲಿದೆ ಅಂತ ಖುದ್ದು ಪ್ರಧಾನಿ ಮೋದಿ ಹಿಂದೆ ಅನೇಕ ಬಾರಿ ಹೇಳಿದ್ದಾರೆ. ಆದ್ರೆ ಈ ಬಾರಿ ದೇಶದ ಸಾಮಾನ್ಯ ಜನರ ಕುರಿತು ಮಾತನಾಡಿದ ಪ್ರಧಾನಿ, ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಇತಿಹಾಸ ನಿರ್ಮಾಣವಾಗಲ್ಲ, ಸಾಮಾನ್ಯ ಜನರ ಜೀವನವೇ ಇತಿಹಾಸ ಆಗತ್ತೆ ಎಂದಿದ್ದಾರೆ. ಆ ಮೂಲಕ ದೇಶದ ಸಾಮಾನ್ಯ ಜನರ ಶಕ್ತಿ ಏನು ಅನ್ನೋದನ್ನ ಮೋದಿ ಹೇಳಿದ್ದಾರೆ. इतिहास एक प्रकार से बड़े महानुभावों की बायोग्राफी होती है. ये हो सकता है पश्चिम की सोच हो, हिंदुस्तान में सामान्य मानवी की बायोग्राफी वही इतिहास होता है. वो ही देश का सच्चा सामर्थ्य होता है. और इसलिए बड़े लोग आए चले गए, देश अजरा अमर रहता. ದೇಶದ ಸಾಮಾನ್ಯ ಜನರ ಶಕ್ತಿಯ ಕುರಿತು ಬಣ್ಣಿಸಿದ ಪ್ರಧಾನಿ ಮೋದಿ ಹಿಂದಿನ ಸರ್ಕಾರಗಳ ವಿರುದ್ಧ ಮಾತಿನಲ್ಲೇ ಚಾಟಿ ಬೀಸಿದ್ರು. ಹಿಂದೆ ಆಡಳಿತ ನಡೆಸಿದ ಸರ್ಕಾರಗಳು ಭಾರತೀಯರ ಸಾಮರ್ಥ್ಯದ ಮೇಲೆ ವಿಶ್ವಾಸವನ್ನ ಹೊಂದಿರಲಿಲ್ಲ. ಕೆಂಪುಕೋಟೆ ಮೇಲೆ ನಿಂತು ಭಾರತ ದೇಶದ ಪ್ರಜೆಗಳು ಸೋಮಾರಿಗಳೆಂದು ಭಾಷಣ ಮಾಡಿದ್ರು. ಈಗ ಇಡೀ ವಿಶ್ವವೇ ಭಾರತದ ಜೊತೆ ಸ್ನೇಹ ಮಾಡಲು ಮತ್ತು ವ್ಯವಹರಿಸಲು ಇಚ್ಛಿಸುತ್ತಿದೆ ಅಂತ ಹೇಳಿದ್ರು. साथियों, हारे हुए मन से विजय मिलनी बहुत मुश्किल है. इसलिए पिछले 10 साल में माइंडसेट में जो बदलाव आया है, जो लीप हमने लिया है, वो वाकई अद्भुत है. आज के बाद दशकों तक जिन्होंने सरकार चलाई, उनका भारतीयता के सामर्थ्य पर ही विश्वास नहीं था. उन्होंने भारतीयों को अंडर एस्टिमेट किया. तब लाल किले से कहा जाता था कि हम भारतीय निराशावादी हैं, पराजय भावना को अपनाने वाले हैं. लाल किले से ही भारतीयों को आलसी कहा गया. ಹೀಗೆ ಹಿಂದಿನ ಸರ್ಕಾರದ ವಿರುದ್ಧ ಗುಡುಗಿದ ಪ್ರಧಾನಿ ಕಳೆದ 10 ವರ್ಷದಲ್ಲಿ ಭಾರತ 5ನೇ ಆರ್ಥಿಕ ಶಕ್ತಿಯಾಗಿ ಬದಲಾಗಿದೆ ಅಂತ ತಮ್ಮ ಸರ್ಕಾರದ ಬೆನ್ನು ತಟ್ಟಿಕೊಂಡ್ರು. ऊपर से करप्शन, हजारों करोड़ के घोटाले,
पॉलिसी पैरालिसिस, परिवारवाद, इन सब ने देश की नींव को तबाह करके रख दिया था। पिछले 10 वर्षों में हम उस भयावह स्थिति से देश को निकालकर यहां लाए हैं। सिर्फ 10 साल में भारत दुनिया की टॉप 5 अर्थव्यवस्था में आ गया है। 21वीं सदी के भारत ने छोटा सोचना छोड़ दिया है। आज हम जो करते हैं वो बेस्ट और बिगेस्ट करते हैं। ಪ್ರತಿ ತಿಂಗಳು ಖುದ್ದು ನಾನೇ ಹಳೆ ಯೋಜನೆಗಳ ಕಡತ ಪರಿಶೀಲನೆ ಮಾಡ್ತೀನಿ. ಪ್ರಗತಿ ಹೆಸರಿನಲ್ಲಿ ತಮ್ಮ ಕೆಲಸದ ವೇಗದ ಗುಟ್ಟನ್ನ ಬಿಚ್ಚಿಟ್ಟ ಪ್ರಧಾನಿ ಮೋದಿ ಟಿವಿ9 ನೆಟ್ವರ್ಕ್ ಆಯೋಜಿಸಿದ ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ ಶೃಂಗಸಭೆಯಲ್ಲಿ ತಮ್ಮ ಸರ್ಕಾರದ ಕೆಲಸದ ವೈಖರಿ ಬಗ್ಗೆ ಹೇಳಿಕೊಂಡಿದ್ದಾರೆ. 60 ಮತ್ತು 80ರ ದಶಕದಲ್ಲಿ ಪ್ರಾರಂಭವಾದ ದೊಡ್ಡ ದೊಡ್ಡ ಯೋಜನೆಗಳು ಹೇಗೆ ಪೂರ್ಣವಾಗದೆ ಅರ್ಧಕ್ಕೆ ನಿಂತಿದ್ವು, ಹೇಗೆ ಹಳ್ಳ ಹಿಡಿದಿದ್ವು, ಅಂತಹ ಯೋಜನೆಗಳನ್ನ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹೇಗೆ ಪೂರ್ಣಗೊಳಿಸಿದ್ರು ಅನ್ನೋದನ್ನ ಮೋದಿ ತಿಳಿಸಿದ್ರು. यूपी में 80 के दशक में सरयू नहर परियोजना का शिलान्यास हुआ था। ये परियोजना 4 दशक तक अटकी रही। 2014 में सरकार बनने के बाद हमने इस परियोजना को तेजी से पूरा किया। सरदार सरोवर योजना, उस परियोजना का शिलान्यास तो पंडित नेहरू ने 60 के दशक में किया था। 60 साल तक सरदार सरोवर डैम का काम ऐसे ही लटका रहा। सरकार बनने के बाद 2017 में हमने इस डैम का काम पूरा करके इसका लोकार्पण किया। ಹೀಗೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಯೋಜನೆಗಳನ್ನ ಹೇಗೆ ಪೂರ್ಣಗೊಳಿಸಿದ್ವಿ ಅನ್ನೋದನ್ನ ಹೇಳಿದ ಪ್ರಧಾನಿ ತಾವು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ತೆರಿಗೆ ಪಾವತಿ ಮಾಡುವ ಜನರ ಹಣಕ್ಕೆ ಗೌರವ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದುತ್ತದೆ ಅಂತ ಹೇಳಿದ್ದಾರೆ. प्रधानमंत्री कार्यालय में टेक्नोलॉजी की मदद से हमने एक आधुनिक व्यवस्था विकसित की है, प्रगति के नाम से है। हर महीने मैं खुद एक एक प्रोजेक्ट की फाइल लेकर बैठता हूं, सारा डेटा लेकर बैठता हूं, दशकों से अटके हुए प्रोजेक्ट की समीक्षा करता हूं और मेरे सामने ऑनलाइन सभी राज्यों के मुख्य सचिव और भारत सरकार के सभी सचिव पूरा समय मेरे सामने होते हैं। एक एक चीज का वहां एनालिसिस होता है। मैं पिछले 10 साल में 17 लाख करोड़ रुपए से ज्यादा के प्रोजेक्ट्स की समीक्षा कर चुका हूं। 17 लाख करोड़ रुपए। जब ये स्पीड होती है, तेजी से काम करने की इच्छा शक्ति होती है, जब टैक्स पेयर के पैसे का सम्मान होता है, तब देश आगे बढ़ता है, तब देश बिग लीप के लिए तैयार होता है। ಕಾಲೇಜು, ವಿಶ್ವವಿದ್ಯಾಲಯ, ಸ್ಟಾರ್ಟ್ಅಪ್, ರೈಲು ಮಾರ್ಗ, ಏನದು ಪ್ರಧಾನಿ ಮೋದಿ ಹೇಳಿದ ಒಂದು ದಿನದ ಮ್ಯಾಜಿಕ್? ನೀತಿ ನಿರೂಪಣೆಯಲ್ಲಿ ಪಾರದರ್ಶಕತೆ, ಭ್ರಷ್ಟಾಚಾರ ಮುಕ್ತ ಆಡಳಿತ, ಇಚ್ಛಾಶಕ್ತಿ ಇವುಗಳೇ ದೇಶದ ಅಭಿವೃದ್ಧಿಗೆ ಪೂರಕವಾದ ಅಂಶಗಳು ಎಂದ ಪ್ರಧಾನಿ ಮೋದಿ ಮತ್ತೊಂದು ಔದ್ಯೋಗಿಕ ಕ್ರಾಂತಿಯಲ್ಲಿ ಜಗತ್ತನ್ನೇ ಭಾರತ ಮುನ್ನಡೆಸಬೇಕಿದೆ ಅಂತ ಹೇಳಿದ್ದಾರೆ.
हम पहली, दूसरी, तीसरी औद्योगिक क्रांति में पीछे रह गए। अब हमें चौथी औद्योगिक क्रांति में दुनिया का नेतृत्व करना है और इसके लिए भारत में हर रोज हो रहे विकास कार्यों से देश की रफ्तार को ऊर्जा मिल रही है। ಕೇಳಿದ್ರಲ್ಲ, ಪ್ರತಿದಿನ ನಡೆಯೋ ಕೆಲಸಗಳು, ಕಾಮಗಾರಿಗಳು ಭಾರತದ ಅಭಿವೃದ್ಧಿಗೆ ತಾಕತ್ತು ಕೊಡುತ್ತೆ. ಹಾಗಿದ್ರೆ ಏನದು ಪ್ರತಿದಿನ ನಡೆಯೋ ಕೆಲಸಗಳು? ಏನದು ಮೋದಿ ಹೇಳಿದ ಒಂದು ದಿನದ ಮ್ಯಾಜಿಕ್? ಅದನ್ನ ನೀವೇ ಕೇಳಿ. भारत में हर दिन 2 नए कॉलेज खुले हैं, हर हफ्ते एक नई यूनिवर्सिटी खुली है। भारत में हर दिन 55 पेटेंट्स और 600 ट्रेडमार्क रजिस्टर किए गए हैं। भारत में हर दिन करीब 1.5 लाख मुद्रा लोन बांटे गए हैं। भारत में हर दिन 37 नए स्टार्टअप बने हैं। भारत में हर दिन 16,000 करोड़ रुपए के यूएई ट्रांजैक्शन हुए हैं। भारत में हर दिन 3 नए जन औषधि केंद्रों की शुरुआत हुई है। भारत में हर दिन 14 किलोमीटर रेलवे ट्रैक का निर्माण हुआ है। भारत में हर दिन 50,000 से अधिक एलपीजी गैस कनेक्शन दिए गए हैं। भारत में हर सेकंड एक नल से जल का कनेक्शन दिया गया है। भारत में हर दिन 75,000 लोगों को गरीबी से बाहर निकाला गया है। ಮೋದಿ ಸರ್ಕಾರಕ್ಕೆ ಭರ್ತಿ 10 ವರ್ಷ ತುಂಬಿದೆ. ಲೋಕಸಭಾ ಚುನಾವಣೆ ಇನ್ನೇನು ಹೊಸ್ತಿಲಲ್ಲೇ ಇದೆ. ಹೀಗಾಗಿ ವಿಪಕ್ಷಗಳ ವಿರುದ್ಧ ಪರೋಕ್ಷವಾಗಿ ಕುಟುಕಿದ ಪ್ರಧಾನಿ ಮೋದಿ ನಮ್ಮದು ರಾಜನೀತಿಯಲ್ಲ, ರಾಷ್ಟ್ರ ನೀತಿ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ತಮಗೆ ಅಧಿಕಾರ ಅನ್ನೋ ಭವಿಷ್ಯವನ್ನ ಕೂಡ ನುಡಿದಿದ್ದಾರೆ. ನಮ್ಮದು ತುಷ್ಟೀಕರಣದ ಮಾರ್ಗವಲ್ಲ, ಸಂತುಷ್ಟೀಕರಣದ ಮಾರ್ಗ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ವಿರುದ್ಧ ಪ್ರಧಾನಿ ಮೋದಿ ಗುಡುಗು. ಟಿವಿ9 ನೆಟ್ವರ್ಕ್ ಆಯೋಜಿಸಿದ ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ ಶೃಂಗಸಭೆಯಲ್ಲಿ ಭಾಗವಹಿಸಿದ ಪ್ರಧಾನಿ ಮೋದಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ವಿರುದ್ಧವೂ ಗುಡುಗಿದ್ದಾರೆ. ಕಳೆದ 10 ವರ್ಷದಲ್ಲಿ ಭ್ರಷ್ಟಾಚಾರ, ಹಗರಣ, ಸ್ವಜನ ಪಕ್ಷಪಾತ ದೇಶದ ಬುನಾದಿಯನ್ನ ಹಾಳು ಮಾಡಿತ್ತು. ನಾವು ದೇಶವನ್ನ ಆ ಭಯಾನಕ ಪರಿಸ್ಥಿತಿಯಿಂದ ಹೊರತಂದಿದ್ದೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಮ್ಮದು ತುಷ್ಟೀಕರಣದ ಮಾರ್ಗವಲ್ಲ, ಸಂತುಷ್ಟೀಕರಣದ ಮಾರ್ಗ ಎಂದಿದ್ದಾರೆ. पहले की सरकारों की एक और सोच थी कि वो देश की जनता को अभाव में रखना पसंद करती थी। अभाव में रह रही जनता को ये लोग चुनाव के समय थोड़ा बहुत देकर अपना स्वार्थ सिद्ध कर लेते थे। इसके चलते ही देश में एक वोट बैंक पॉलिटिक्स का जन्म हुआ। यानी सरकार केवल उसके लिए काम करती थी जो उन्हें वोट देता था। लेकिन साथियों, बीते 10 वर्षों में भारत इस स्कैर्सिटी माइंडसेट को पीछे छोड़कर आगे बढ़ चला है। हमने तुष्टीकरण न करके देशवासियों के संतुष्टीकरण का रास्ता चुना है। ಅಷ್ಟೇ ಅಲ್ಲ, ತಮ್ಮದು ರಾಜನೀತಿ ಅಲ್ಲ, ರಾಷ್ಟ್ರ ನೀತಿ ಅಂತ ಹೇಳಿದ ಪ್ರಧಾನಿ ರಾಮ ಮಂದಿರ ನಿರ್ಮಾಣ, ಜಮ್ಮು ಕಾಶ್ಮೀರಕ್ಕೆ ನೀಡಿದ ವಿಶೇಷ ಸ್ಥಾನಮಾನ ರದ್ದು ಮಾಡಿದ್ದನ್ನ ಉಲ್ಲೇಖಿಸಿದ್ರು. कि हम राजनीति नहीं, राष्ट्र नीति पर विश्वास करने वाले लोग हैं। इसलिए हमने देश हित में निर्णय लिए, पुरानी चुनौतियों का समाधान किया। आर्टिकल 370 की समाप्ति से लेकर, मैं मूवी की बात नहीं कर रहा हूं, आर्टिकल 370 की समाप्ति से लेकर राम मंदिर निर्माण तक, ट्रिपल तलाक के अंत से लेकर महिला आरक्षण तक, 1 रैंक 1 पेंशन से लेकर चीफ ऑफ डिफेंस स्टाफ का पद तक
सरकार ने नेशन फर्स्ट की सोच के साथ ऐसे हर अधूरे काम पूरे किए। ಜಾಗತಿಕ ಮಟ್ಟದಲ್ಲಿ ಭಾರತ ಅದೆಷ್ಟೋ ಬಲಶಾಲಿ, ಮೋದಿ ಬಣ್ಣನೇನು? ಭಾರತದ ಭವಿಷ್ಯದ ಕುರಿತು ಅನೇಕ ಮನಪರಿವರ್ತಕ ಮಾತುಗಳನ್ನಾಡಿದ ಪ್ರಧಾನಿ ಮೋದಿ ಜಾಗತಿಕ ಮಟ್ಟದಲ್ಲಿ ದೇಶ ಇಂದು ಅದೆಷ್ಟು ದೊಡ್ಡ ಶಕ್ತಿಯಾಗಿ ಬೆಳೆಯುತ್ತಿದೆ ಅನ್ನೋದನ್ನ ಹೇಳಿದ್ರು. ಅದನ್ನ ಒಮ್ಮೆ ನೀವೇ ಕೇಳಿ. भारत आज ग्लोबल वर्ल्ड में डिजिटल पेमेंट्स की सबसे बड़ी ताकतों में से एक है। भारत आज चंद्रमा के दक्षिण ध्रुव पर उतरने वाला पहला देश है। भारत आज सोलर इंस्टॉल्ड कैपेसिटी में दुनिया के अग्रणी देशों में से एक है। भारत आज 5G नेटवर्क के विस्तार में यूरोप को भी पीछे छोड़ चुका है। भारत आज सेमीकंडक्टर सेक्टर में भी तेजी से आगे बढ़ रहा है। भारत फ्यूचरिस्टिक है और इसलिए आज जब सब लोग कहने लगे हैं इंडिया इज द फ्यूचर। ಮುಂದಿನ 5 ವರ್ಷ ತುಂಬಾನೇ ನಿರ್ಣಾಯಕ ಎಂದ ಪ್ರಧಾನಿ. 3ನೇ ಬಾರಿಯೂ ತಮಗೆ ಅಧಿಕಾರದ ಗದ್ದುಗೆ, ಮೋದಿ ಭವಿಷ್ಯ. ಭಾರತದಲ್ಲಿ ಈವರೆಗೆ 25 ಕೋಟಿ ಜನರನ್ನ ಬಡತನ ರೇಖೆಯಿಂದ ಹೊರತರುವ ಕಾರ್ಯ ಮಾಡಿದ್ದೇವೆ. ಹಳ್ಳಿ ಜನರಿಗೆ ಕೊಳ್ಳುವ ಶಕ್ತಿ ಹೆಚ್ಚಾಗಿದೆ. ನಮ್ಮ ಸರ್ಕಾರ ಕೈಗೊಂಡ ಜನಪರ ಯೋಜನೆಗಳಿಂದ ಇದು ಸಾಧ್ಯವಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಭಾರತದ ಭವಿಷ್ಯದ ಕುರಿತು ಸಾಕಷ್ಟು ಕನಸುಗಳನ್ನು ತೆರೆದಿಟ್ಟ ಪ್ರಧಾನಿ ಮೋದಿ ಮುಂದಿನ ಲೋಕಸಭಾ ಚುನಾವಣೆ ಕುರಿತಾಗಿಯೂ ಭವಿಷ್ಯ ನುಡಿದ್ರು. 10 ವರ್ಷಗಳ ಕಾಲದ ತಮ್ಮ ಸರ್ಕಾರದ ಸಾಧನೆಯನ್ನ ವಿವರಿಸಿ ಮುಂದಿನ ಬಾರಿಯೂ ತಮಗೆ ಅಧಿಕಾರ ಸಿಕ್ಕೇ ಸಿಗುತ್ತೆ. ಮುಂದಿನ 5 ವರ್ಷ ತುಂಬಾನೇ ಮಹತ್ವ ಮತ್ತು ನಿರ್ಣಾಯಕ ಅಂದ್ರು. ಅಲ್ಲದೆ 3ನೇ ಬಾರಿ ಅಧಿಕಾರದ ಅವಧಿಯಲ್ಲಿ ಭಾರತವನ್ನ ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. आने वाला समय और महत्वपूर्ण है। आने वाले 5 साल बहुत महत्वपूर्ण है और मैं ये सुख जो ऑडियंस यहाँ बैठा है और बड़ी जिम्मेवारी के साथ कहता हूँ, हमारे तीसरे कार्यकाल में हमें भारत के सामर्थ्य को नई ऊंचाई तक पहुंचाना है. ಅಂತಿಮವಾಗಿ ಪ್ರಧಾನಿ ಮೋದಿ TV9 ಆಯೋಜಿಸಿದ ಕಾರ್ಯಕ್ರಮದ ಬಗ್ಗೆ ಮತ್ತೆ ಅಭಿನಂದನೆಯನ್ನ ಸಲ್ಲಿಸಿದ್ರು. इतना फायदा जरूर हुआ कि आपने बिग लिप का कार्यक्रम रखा तो मुझे भी अपने लिप खोलने का मौका मिल गया. TV9 ಕಾರ್ಯಕ್ರಮದಿಂದಾಗಿ ನಾನು ಬಾಯಿ ಬಿಟ್ಟು ಒಂದೆರಡು ಮಾತನಾಡೋಕೆ ಸಾಧ್ಯವಾಯಿತು ಅಂತ ನಗೆ ಚಟಾಕಿ ಹಾರಿಸಿದ್ರು. ಹೀಗೆ ಸೋಮವಾರ ಪ್ರಧಾನಿ ಮೋದಿ TV9 ನೆಟ್ವರ್ಕ್ ಆಯೋಜಿಸಿದ್ದ ಶೃಂಗಸಭೆಯಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ಭರವಸೆಯ ಮಾತುಗಳನ್ನಾಡಿದ್ದಾರೆ. बहुत बहुत धन्यवाद. ಇನ್ನು ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.